ನಮಸ್ಕಾರ ರೈತ ಬಾಂಧವರೇ. ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಗೋವಿನ ಜೋಳ ಅತಿ ಹೆಚ್ಚು ಲಾಭದಾಯಕ. ಕೃಷಿ ಇಲಾಖೆಯ ತಾಂತ್ರಿಕ ಶಿಫಾರಸುಗಳೊಂದಿಗೆ ಕನಿಷ್ಠ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯುವುದು ಹೇಗೆ ಎಂಬುದೇ ಇಂದಿನ ನಮ್ಮ ವಿಡಿಯೋದ ಉದ್ದೇಶ. ಮೊದಲು ನಾವು ಮಣ್ಣಿನಿಂದ ತಯಾರಿ ಮಾಡಿಕೊಳ್ಳಬೇಕಾಗುತ್ತದೆ. ಹೊಲವನ್ನು ಆಳವಾಗಿ ಉಳುಮೆ ಮಾಡಿ ಮಣ್ಣಿನಲ್ಲಿ ತೇವಾಂಶ ಉಳಿಸಿಕೊಳ್ಳಲು ಇದು ಅಗತ್ಯ ಸಮಯ. ಗೋವಿನ ಜೋಳದ ಸಾಲ ಹೇಗೆ? ಸಾಲಿನಿಂದ ಸಾಲಕ್ಕೆ 60 ಸೆಮಿ ಮತ್ತು ಗಿಡದಿಂದ ಗಿಡಕ್ಕೆ 20 ಸೆಮಿ ಅಂತರ ಕಾಯ್ದುಕೊಳ್ಳಬೇಕಾಗುತ್ತದೆ. ಗೊಬ್ಬರದ ನಿರ್ವಹಣೆ. ಕೃಷಿ ಇಲಾಖೆಯ ಶಿಫಾರಸಿನ ಪ್ರಕಾರ ಮಳೆ ಆಶ್ರಿತ ಬೆಳೆಗೆ ಗೊಬ್ಬರ 2 ಕಂತುಗಳಲ್ಲಿ ನೀಡುವುದು ಬಹಳ ಮುಖ್ಯ. ಬಿತ್ತನೆ ಸಮಯದಲ್ಲಿ ಎಕರೆಗೆ 4 ರಿಂದ 5 ಟನ್ ಕೊಳೆತ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಬೇಕಾಗುತ್ತದೆ. ರಾಸಾಯನಿಕವಾಗಿ ಶಿಫಾರಸು ಮಾಡಿದ ರಂಜಿತ ಮತ್ತು ಪೊಟ್ಯಾಷ್ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಿ. ರಾಸಾಯನಿಕವಾಗಿ ಶಿಫಾರಸು ಮಾಡಿದ ರಂಜಿತ ಮತ್ತು ಪೊಟ್ಯಾಷ್ ಗೊಬ್ಬರವನ್ನು ಬಿತ್ತನೆಯ ಸಮಯದಲ್ಲಿ ಹಾಕಿ ಮತ್ತು ಮೇಲುಗೊಬ್ಬರವಾಗಿ ಸಾರಜನಕ ಗೊಬ್ಬರವನ್ನು ಯೂರಿಯಾ ಬಿತ್ತನೆ ಮಾಡಿದ 30 ದಿನಗಳಿಗೆ ಮತ್ತು 45 ದಿನಗಳಿಗೆ 2 ಹಂತದಲ್ಲಿ ಕೊಡಿ. ಗಮನಿಸಿ, ಮಳೆ ಬರುವ ಮುನ್ಸೂಚನೆ ಇರುವಾಗಲೇ ಮಾತ್ರ ಗೊಬ್ಬರ ಹಾಕಿ. ಇದರಿಂದ ಗೊಬ್ಬರ ವ್ಯರ್ಥ ಆಗುವುದಿಲ್ಲ. ಕಳೆ ನಿರ್ವಹಣೆ ಮತ್ತು ಎಡೆ ಕುಂಟಿ ಹೊಡೆಯುವುದರ ಬಗ್ಗೆ ಹೇಳಬೇಕಂದ್ರೆ, ಕಳೆ ತೆಗೆಯುವುದು ಬೆಳವಣಿಗೆಯ ಆರಂಭಿಕ 45 ದಿನಗಳು ಬಹಳ ನಿರ್ಣಾಯಕ. ಕನಿಷ್ಠ 2 ಬಾರಿ ಕಳೆ ತೆಗೆಯಬೇಕಾಗುತ್ತದೆ. ಮತ್ತು ಎಡೆ ಕುಂಟಿ ಹೊಡೆಯುವುದು ಬೆಳೆಯ ಸಾಲುಗಳ ಮಧ್ಯೆ ಮಣ್ಣನ್ನು ಸಡಿಲಗೊಳಿಸಲು ಕನಿಷ್ಠ 2 ರಿಂದ 3 ಬಾರಿ ಕುಂಟಿ ಹೊಡೆಯಿರಿ. ಇದು ಮಣ್ಣಿನಲ್ಲಿ ಗಾಳಿ ಆಡುವಂತೆ ಮಾಡುತ್ತದೆ ಮತ್ತು ಬೇರುಗಳು ಚೆನ್ನಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಕುಂಟಿ ಹೊಡೆಯುವುದರಿಂದ ಕಳೆಗಳಿಗೆ ನಿಯಂತ್ರಣಕ್ಕೆ ಬರುತ್ತವೆ. ಮತ್ತು ಬೆಳೆಯ ಅವಧಿ ಮತ್ತು ಕಟಾವು ಮಾಡುವ ಸಮಯ. ಅವಧಿ. ಸಾಮಾನ್ಯವಾಗಿ ಗೋವಿನ ಜೋಳವು 90 ರಿಂದ 110 ದಿನಗಳ ಬೆಳೆ ಕಟಾವು ಲಕ್ಷಣ. ತೆನೆ ಮೇಲಿನ ಸಿಪ್ಪೆ ಒಣಗಿ ಕಾಳುಗಳು ಗಟ್ಟಿಯಾಗಿ ಹೊಳೆಯುವ ಹಂತಕ್ಕೆ ಬಂದಾಗ ಮಾತ್ರ ಕಟಾವು ಮಾಡಿ. ತೇವಾಂಶ ಹೆಚ್ಚಿದ್ದಾಗ ಕಟಾವು ಮಾಡಿದರೆ ಕಾಳುಗಳಿಗೆ ಬೂಸ್ಟ್ ಹಿಡಿಯುವ ಸಾಧ್ಯತೆ ಹೆಚ್ಚಿರುತ್ತದೆ. ರೈತ ಬಾಂಧವರೇ, ಕೃಷಿ ಇಲಾಖೆಯ ಮಾಹಿತಿಯಂತೆ ಮಣ್ಣಿನ ಪರೀಕ್ಷೆ ಮಾಡಿಸಿ ಅದಕ್ಕೆ ಅನುಗುಣವಾಗಿ ಗೊಬ್ಬರ ಬಳಸಿ. ಮಳೆ ಆಶ್ರಿತ ಬೆಳೆಯಲ್ಲಿ ಸಕಾಲಕ್ಕೆ ಕುಂಟಿ ಹೊಡೆಯುವುದು ಇಳುವರಿಯನ್ನು 20% ಹೆಚ್ಚಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ತಮ್ಮೆಲ್ಲ ರೈತ ಬಾಂಧವರಿಗೆ ನನ್ನ ಧನ್ಯವಾದಗಳನ್ನು ಹೇಳುತ್ತೇನೆ.